ತಿಪಟೂರು ತಾಲೂಕಿನ ಕೋಟೆ ನಾಯಕನಹಳ್ಳಿಯಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ಹಾಗೂ ಶ್ರೀ ಕೊಲ್ಲಾಪುರದಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಬ್ರಹ್ಮರಥೋತ್ಸವ ದಿನಾಂಕ 23/4/2026ರಿಂದ 28/4/2026ರವರೆಗೆ ಅದ್ಧೂರಿ ಜಾತ್ರಾ ಮಹೋತ್ಸವ ನಡೆಯಿತು. ಈ ಜಾತ್ರಾ ಮಹೋತ್ಸವ ಉದ್ಘಾಟನೆಗೆ ಶ್ರೀ 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 ರುದ್ರಮುನಿ ಸ್ವಾಮೀಜಿಯವರು ಚಾಲನೆ ನೀಡಿದರು. ಭಾನುವಾರ ಕೇಂದ್ರ ಸಚಿವರಾದ ವಿ ಸೋಮಣ್ಣನವರು, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ರುದ್ರಂ ಭಾವ ಸ್ವಾಮೀಜಿರವರು, ಎಸ್ ಪ್ರಶಾಂತ್ ರವರು, ಜೆಡಿಎಸ್ ಮುಖಂಡರಾದ ಶಾಂತಕುಮಾರ್, ಡಾಕ್ಟರ್ ಶ್ರೀಧರ್, ಎಂಪಿ ಉಮಾಶಂಕರ್, ವಿಜಯ್ ಕುಮಾರ್ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ಜಾತ್ರೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಮಜ್ಜಿಗೆ, ಪಾನಕ, ಕೋಸಂಬರಿ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಏರ್ಪಡಿಸಿದ್ದರು. ಶ್ರೀ ಬನಶಂಕರಿ ಅಮ್ಮನವರ ಮತ್ತು ಕೊಲ್ಲಾಪುರಿ ಅಮ್ಮನವರ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತು ನಮ್ಮ ತಾಲೂಕಿನ ಹರಚನಹಳ್ಳಿ ಗ್ರಾಮದ ಸಿದ್ಧಶ್ರೀ ಮಹಿಳಾ ಭಜನಾ ತಂಡದವರು ತಮ್ಮ ಭಕ್ತಿಗೀತೆಗಳ ಸುಶ್ರಾವ್ಯವಾದಂತಹ ಕಾರ್ಯಕ್ರಮವನ್ನು ನೀಡಲಿಕ್ಕೋಸ್ಕರ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಜೊತೆಯಲ್ಲೇ ತಾಯಿಯವರ ಬ್ರಹ್ಮ ರಥೋತ್ಸವವೂ ಸಹ ಜರುಗ್ತಾ ಇದೆ. ಅದನ್ನೆಲ್ಲವನ್ನು ನಾವು ಕಣ್ತುಂಬ್ಕೋತಾ ಇದ್ದೀವಿ. ಈ ಒಂದು ಸುಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮ ಸೂಚ್ಯವಾಗಿದೆ. ಎಲ್ಲರೂ ಸಹ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮವನ್ನ ನೋಡಿ ಕೇಳಿ ಆನಂದಿಸ್ತಾ ಇರೋದನ್ನ ನೋಡಿದ್ರೆ ನಮ್ಗೆ ತುಂಬಾ ಈ ಒಂದು ಕೆಲಸದ ಸಾರ್ಥಕತೆ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಈ ಒಂದು ಕಲಾವಿದರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿ ಇರಲಿ. ಹಾಗೆ ಅಮ್ಮನವರ ಕೃಪೆಗೆ ಪಾತ್ರರಾಗಲಿಕ್ಕೆ ನೀವು ಏನೆಲ್ಲ ಮಾಡಬಹುದು, ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ತಾಯಿಯ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು. ನಮ್ಮ ಈ ಕಾರ್ಯಕ್ರಮ ರಥೋತ್ಸವದ ಅಂಗವಾಗಿ ಇನ್ನು ಮುಂದುವರಿತಾ ಇದೆ. ನೀವೆಲ್ಲರೂ ಸಹ ಈ ಒಂದು ಜಾತ್ರೆಯ ಯಶಸ್ವಿಗೆ ಕಾರಣಕರ್ತರಾಗಬೇಕು ಅಂತೇಳಿ ಈ ಮೂಲಕ ನಾವು ನಮ್ಮ ಗ್ರಾಮದ ಪರವಾಗಿ ಮತ್ತು ಶ್ರೀ ಬನಶಂಕರಿ ಸೇವಾ ಸಂಘದ ಪರವಾಗಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ತಾಯಿಯ ಒಂದು ಭಕ್ತಿಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಈಗ ಮುಂದುವರಿಯುತ್ತೆ. ಶ್ರೀ ಬನಶಂಕರಿ ಮತ್ತು ಕೊಲ್ಲಾಪುರದಮ್ಮನವರ ಅದ್ಧೂರಿ ಜಾತ್ರೆ ನಡೀತಿದೆ. ಇದು ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ. ತುಂಬಾನೇ ಸಂತೋಷ. ಸಾವಿರಾರು ಜನ ಸೇರ್ತಾರೆ. ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗ್ತಾರೆ. ಹಾಗೆ ನಮಗೆ ತುಂಬಾನೇ ಒಂದು ಅದೃಷ್ಟ ಇಲ್ಲಿ ಬಂದು ಇಲ್ಲಿ ಅಮ್ಮನವ್ರ ಕೃಪೆಗೆ ಪಾತ್ರರಾಗೋ ಪ್ರತಿಯೊಬ್ಬರಿಗೂ ಅವರು ಅದೃಷ್ಟವಂತರು ಅಂತ ಹೇಳಬೇಕು ಅಂತ ನಾನು ಬಯಸ್ತೀನಿ.
ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮಗಳು, ಧಾರ್ಮಿಕ ಸಮಾರಂಭಗಳು, ಅದರಲ್ಲಿ ಕೊಡುವಂಥ ಪ್ರವಚನಗಳು ಜನಕ್ಕೆ ತುಂಬ ಒಳ್ಳೆ ಸಂದೇಶವನ್ನು ಕೊಡುತ್ತೆ. ಈ ಒಂದು ಸಮಾರಂಭ ಮುಂದಿನ ಪೀಳಿಗೆಗೆ, ಹಾಗೆ ಇಲ್ಲಿ ನಡೆಯೋ ಜಾತ್ರೆ ಮುಂದಿನ ಪೀಳಿಗೆಗೆ ಒಂದು ಮಾದರಿಯಾಗಬೇಕು ಅನ್ನೋದು ನನ್ನ ಆಶಯ. ಈ ಕ್ಷೇತ್ರದ ಒಂದು ಪರಿಚಯ ಆಗಿದ್ದು 2 ವರ್ಷದ ಹಿಂದೆ. ಈ ಅಮ್ಮನವರು ಸಾರಕ್ಕಿಯಲ್ಲಿದ್ದಾರೆ ಬೆಂಗಳೂರಲ್ಲಿ. ಅಮ್ಮನವ್ರನ್ನ ನಾನು ಪೂಜಿಸ್ತಿದ್ದೆ. ಹೇಗೆ ಅಂದರೆ ಒಂದು ಸಣ್ಣ ಕಥೆಯಿಂದ ಹೇಳಕ್ ಶುರು ಮಾಡ್ತೀನಿ. ನನ್ನ ಮದುವೆ ಆಗಿದ್ದೆ ಆಯಮ್ಮನ ದಯೆಯಿಂದ. ಈ ಸನ್ನಿಧಿಗೆ ಬಂದಿದ್ದೀನಿ ಅಂದರೆ ಆಯಮ್ಮನ ಕೃಪೆಯಿಂದ. ನಾನು ಅದೇ ಸಾರಕ್ಕಿ ಬನಶಂಕರಿ ಅಮ್ಮನವ್ರನ್ನ ಪೂಜಿಸಿದೆ. ಅಲ್ಲಿ 16 ವಾರ ಒಂದೊಂದು ದೀಪನ ಹಚ್ಕೊಂಡು ಹೋಗಕ್ ಶುರು ಮಾಡಿದೆ. ನಿಂಬೆ ಹಣ್ಣಿನ ದೀಪ. ಈಗ ಮೊದಲನೇ ಪ್ರತಿ ಭಾನುವಾರ ರಾಹು ಕಾಲದಲ್ಲಿ ನಾವು ಹಚ್ಕೊಂಡು ಹೋಗಿದ್ದು 16 ವಾರ ನಾವು ಕಂಪ್ಲೀಟ್ ಮಾಡಿದ್ವಿ. ಈಗ ಮೊದಲನೇ ವಾರ 2 ದೀಪ, 2ನೇ ವಾರ 4 ದೀಪ, 3ನೇ ವಾರ 6 ದೀಪ, ಹಾಗೆ ನಿಂಬೆಹಣ್ಣು ಹೆಚ್ಕೊಂಡು ಹೋಗಿ 16 ವಾರ 32 ದೀಪಗಳನ್ನ ಹಚ್ಚಿ ಅದನ್ನ ಆ ವ್ರತವನ್ನ ಪೂರ್ಣ ಮಾಡಿ ಆಮೇಲೆ ಮಡ್ಲಕ್ಕಿಯನ್ನು ಕಟ್ಟಿದೆ. ಆಮೇಲೆ ನನಗೆ ಈ ತಾಯಿ ಸನ್ನಿಧಿ ಬಗ್ಗೆ ಗೊತ್ತಾಯಿತು. ಆಮೇಲೆ ಹೌದು, ಹಿಂಗೆ ಆ ತಾಯಿನೇ ಕರ್ಸ್ಕೊತಾ ಇರೋದು ನನ್ನ ಈ ಥರ ಮದುವೆ ಮಾಡಿಕೊಂಡು ಈ ಊರಿಗೆ ಸೊಸೆಯಾಗಿ ಬರೋದೇ ನನ್ನ ಅದೃಷ್ಟವಾಗಿತ್ತು. ಹಾಗಾಗಿ ಇದೊಂದು ಪವಾಡನೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ ಬೆಂಗಳೂರಲ್ಲಿ ಹುಟ್ಟು ಬೆಳೆದು ನಾನು, ತಿಪಟೂರು ಅಂದ್ರೆ ತೆಂಗಿನಕಾಯಿಗೆ ಫೇಮಸ್ ಅಂತ ಕೇಳಿದ್ದಷ್ಟೇ ಬಿಟ್ರೆ ಈ ಊರು ಈ ತಾಯಿ ಬಗ್ಗೆ ನನ್ಗೊಂಚೂರು ಗೊತ್ತಿರಲಿಲ್ಲ. ಈ ಊರಿಗೆ ಸೊಸೆ ಆಗ್ತಿದ್ದೀನಿ ಅಂದ್ರೆ ಅದು ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಸಮುದ್ರದ ಉಪ್ಪ ಒಂದಾದಂಗೆ. ಕುಟುಂಬದಲ್ಲಿ ನೋಡ್ಬೇಕು ಅಂದ್ರೆ ಈ ಊರಿನವರು ತುಂಬಾನೇ ಒಗ್ಗಟ್ಟಿನಲ್ಲಿ ಜೀವನ ಮಾಡ್ತಾರೆ. ನಾನ್ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದ ಹುಡುಗಿ ಒಗ್ಗಟ್ಟನ್ನು ಕಂಡೋಳಲ್ಲ. ಇಲ್ಲಿ ಒಗ್ಗಟ್ಟನ್ನು ನೋಡಿ ತುಂಬಾನೇ ಸಂತೋಷ ಆಯ್ತು. ಯಾರು ಬಿಟ್ಕೊಡಲ್ಲ ಈ ಊರಲ್ಲಿ. ಎಲ್ಲ ನಾವು ಒಂದೇ ಅಂತಾರೆ. ಈ ಜಾತ್ರೆಯಲ್ಲಿ ನೋಡಿ ಎಲ್ಲ ನಾವು ಒಂದೇ ಅಂತ ಅಂತಾರೆ. ಈ ಜಾತ್ರೆ ಇನ್ನೊಂದು ಥೀಮ್ ಏನು ಅಂದ್ರೆ ಒಗ್ಗಟ್ಟನ್ನು ನೋಡ್ಬೋದು. ಒಗ್ಗಟ್ಟಿನಿಂದ ಎಷ್ಟು ದೊಡ್ಡ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ತುಂಬಾ ಅದೃಷ್ಟ ಮಾಡಿದೀನಿ ಅನ್ನೋದು ಒಂದು. ಈ ತರ ನಾವು ಎಲ್ಲೋ ಕೇಳಿದ್ದೆ, ಗ್ರಾಮದಲ್ಲಿ ಮಾಡ್ತಾರೆ ಅಮ್ಮನವರಿಗೆ ಕೊಂಡ ಅಂತ, ತುಂಬಾ ಮಡಿಯಿಂದ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ನಾನು ದೈವ ಭಕ್ತಳು ಜಾಸ್ತಿ. ನಾನು ನೇರವಾಗಿ ಕೊಂಡವನ್ನು ನೋಡೋಕ್ಕೆ ಬಂದಿದ್ದೀನಿ, ಈ ಊರಿನ ಸೊಸೆಯಾಗಿ ನೋಡಕ್ ಬಂದಿದ್ದೀನಿ ಅನ್ನೋದೇ ಒಂದು ದೊಡ್ಡ ಅದೃಷ್ಟ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಕುಮಾರಿಯ ಕಣ್ಣ ಮುಂದೆ ವಯೋವೃದ್ಧನಾಗಿ ಬಂದ